ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮನ್ನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಮನುಷ್ಯ ದೇವನ ಸೃಷ್ಟಿಗಳ ಪೈಕಿ ಬಹಳ ಶ್ರೇಷ್ಠ ಜೀವಿ. ಲಕದ್ ಖಲಕ್ನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್ ಅಂತ ಕುರ್ಆನ್ ಹೇಳಿತು. ಮನುಷ್ಯನನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ಅವನಿಗೆ ಬುದ್ಧಿ ಇದೆ, ಗ್ರಹಣ ಶಕ್ತಿ ಇದೆ, ಅರಿವಿದೆ, ಜ್ಞಾನ ಇದೆ, ವಿವೇಚನಾ ಸಾಮರ್ಥ್ಯ ಇದೆ. ಈ ಎಲ್ಲ ಕಾರಣಗಳಿಂದ ಮನುಷ್ಯ ಸೃಷ್ಟಿಗಳ ಪೈಕಿ ಬಹಳ ಶ್ರೇಷ್ಠ ಜೀವಿ. ಮನುಷ್ಯ ಅಂದರೆ ಶರೀರ ಮಾತ್ರ ಅಲ್ಲ, ಮನುಷ್ಯ ಆತ್ಮ ಮತ್ತು ಶರೀರ ಎರಡೂ ಸೇರಿದ್ದು. ಭೂಮಿಯಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ನಡೆದಾಡುವುದು ಭೂಮಿಗೆ ಸಮಾನಾಂತರವಾಗಿ, ಪ್ಯಾರಲಲ್ ಆಗಿ. ಮನುಷ್ಯ ಮಾತ್ರ ಭೂಮಿಯಲ್ಲಿ ವರ್ಟಿಕಲ್ ಆಗಿ ಇರುವುದು, ಭೂಮಿಗೆ ಲಂಬವಾಗಿ ಇರುವುದು. ಅಂದರೆ ಮಣ್ಣಿನ ಮೇಲಿರುವ ಅವನ ಪಾದ ಅದು ಮನುಷ್ಯನ ಶರೀರವನ್ನು ಪ್ರತಿನಿಧಿಸುವುದಾದರೆ, ಮೇಲೆ ಎದ್ದು ನಿಂತಿರುವ ತಲೆ ಅದು ಅವನ ಆತ್ಮವನ್ನು ಪ್ರತಿನಿಧಿಸ್ತದೆ. ಅಂದರೆ ಮನುಷ್ಯ ಶರೀರ ಮತ್ತು ಆತ್ಮ ಎರಡೂ ಸೇರಿದ್ದು. ನಮ್ಮ ಶರೀರದ ಸ್ವಚ್ಛತೆ, ಅದರ ಸೌಂದರ್ಯ, ಅದರ ಆರೋಗ್ಯದ ಬಗ್ಗೆ ನಮಗೆಲ್ಲ ವಿಶೇಷ ಕಾಳಜಿ ಇದೆ. ದಿನಕ್ಕೆ 1-2 ಗಂಟೆ ಕನ್ನಡಿಯ ಮುಂದೆ ವ್ಯಯಿಸುವವರು ನಮ್ಮಲ್ಲಿದ್ದಾರೆ, ಶರೀರದ ಸೌಂದರ್ಯವನ್ನು ನೋಡಿಕೊಳ್ಳುವುದಕ್ಕಾಗಿ. ದಿನಕ್ಕೆ 1-2 ಗಂಟೆ ಸ್ನಾನ ಮಾಡುವವರು ನಮ್ಮಲ್ಲಿದ್ದಾರೆ. ದಿನಕ್ಕೆ 1-2 ಗಂಟೆಗಳ ಕಾಲ ಕಠಿಣ ವ್ಯಾಯಾಮ ನಡೆಸುವವರು ನಮ್ಮಲ್ಲಿದ್ದಾರೆ. ಅಂದರೆ ಶರೀರದ ಸೌಂದರ್ಯ, ಶರೀರದ ಸ್ವಚ್ಛತೆ, ಶರೀರದ ಆರೋಗ್ಯ ಇದನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ನಮಗೆ ವಿಶೇಷವಾದಂತಹ ಕಾಳಜಿ ಇದೆ, ಗಮನ ಇದೆ. ಅದೇ ರೀತಿ ನಮ್ಮ ಮನಸ್ಸಿನ ಸ್ವಚ್ಛತೆ, ಮನಸ್ಸಿನ ಆರೋಗ್ಯ, ಅದರ ಸೌಂದರ್ಯ ಅದನ್ನು ಕಾಪಾಡಿಕೊಳ್ಳಬೇಕಾದದ್ದು ಕೂಡ ನಮ್ಮ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಒಬ್ಬ ಸಂತನ ಬಳಿ ಓರ್ವ ಯುವಕ ಬಂದು ನನಗೆ ಉಪದೇಶ ಮಾಡಿ ಅಂತ ಕೇಳಿಕೊಳ್ತಾನೆ. ಆ ಸಂತ ಯುವಕನೊಂದಿಗೆ ನೀನು ಪಾತ್ರೆ ತೊಳೆದಿದ್ದೀಯಾ ಅಂತ ಕೇಳ್ತಾರೆ. ಅಡುಗೆಯ ಪಾತ್ರೆಗಳು ತೊಳೆದಿದ್ದೀಯಾ ಅಂತ ಕೇಳುವುದು. ಆ ಯುವಕನಿಗೆ ಅರ್ಥ ಆಗಲಿಲ್ಲ. ನಾನು ಕೇಳುವ ಪ್ರಶ್ನೆಗೂ ಇವರು ಹೇಳುವ ಉತ್ತರಕ್ಕೂ ಯಾವ ಸಂಬಂಧ ಇದೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಅವ ಆ ಸಂತನನ್ನು ದಿಟ್ಟಿಸಿ ನೋಡುತ್ತಾನೆ. ಆ ಸಂತ ಹೇಳಿದರು, ಪಾತ್ರೆ ತೊಳೆಯುವಾಗ ಅದರ ಹೊರಗಿನ ಭಾಗದ ಸ್ವಚ್ಛತೆಗೆ ಎಷ್ಟು ಮಹತ್ವ ಕೊಡಲಾಗುತ್ತದೆಯೋ ಅದಕ್ಕಿಂತ ಹೆಚ್ಚು ಗಮನ ಅದರ ಒಳಗಿನ ಭಾಗದ ಸ್ವಚ್ಛತೆಗೆ ಕೊಡಲಾಗುತ್ತದೆ. ಯಾಕೆಂದರೆ ಆಹಾರ ಬೇಯುವುದು ಪಾತ್ರೆಯ ಒಳಭಾಗದಲ್ಲಿ, ಅದೇ ರೀತಿ ಆಹಾರ ಸೇವಿಸುವುದು ಪಾತ್ರೆಯ ಒಳಭಾಗದಿಂದ. ಅದರ ಹೊರಗಿನ ಭಾಗ ಖಂಡಿತ ಸ್ವಚ್ಛ ಆಗಬೇಕು, ಆದರೆ ಅದಕ್ಕಿಂತ ಹೆಚ್ಚು ಪಾತ್ರೆಯ ಒಳಗಿನ ಭಾಗದ ಸ್ವಚ್ಛತೆಗೆ ನೀವು ಗಮನ ಕೊಡುತ್ತೀರಾ. ಅಂದರೆ ನಿಮ್ಮ ಶರೀರದ ಸ್ವಚ್ಛತೆಗಿಂತ ಹೆಚ್ಚಾಗಿ ನಿಮ್ಮ ಆಂತರಿಕ ಸ್ವಚ್ಛತೆಗೆ, ನಿಮ್ಮ ಮನಸ್ಸಿನ ಸ್ವಚ್ಛತೆಗೆ ಅತಿ ಹೆಚ್ಚು ಮಹತ್ವ ಕೊಡಬೇಕು ಎಂಬ ಬಹಳ ದೊಡ್ಡ ಪಾಠವನ್ನು ಆ ಸಂತ ಆ ಯುವಕನಿಗೆ ಕಲಿಸಿಕೊಡುತ್ತಾರೆ. ನಾವು ಆಂತರಿಕ ಸ್ವಚ್ಛತೆಗೆ ಅತಿ ಹೆಚ್ಚು ಗಮನ ಕೊಡಬೇಕು. ನಮ್ಮ ಮನಸ್ಸು ಕೆಟ್ಟು ಹೋಗಿದೆ ಎಂಬುದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಜಗತ್ತಿನಲ್ಲಿ ಎಲ್ಲ ದಾರ್ಶನಿಕರು, ಎಲ್ಲ ಪ್ರವಾದಿಗಳು, ಮಹಾಪುರುಷರು ಜಗತ್ತಿಗೆ ಕೊಟ್ಟ ಸಂದೇಶ ನಿಮ್ಮ ಆಂತರಿಕ ಸ್ವಚ್ಛತೆ, ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಎಂಬುದಾಗಿದೆ. ಕುರ್ಆನ್ನಲ್ಲಿ ಹೇಳಲಾಯಿತು, ಹುವಲ್ಲದಿ ಬಅಸ ಫಿಲ್ ಉಮ್ಮೀಯೀನ ರಸೂಲಂ ಮಿನ್ಹುಂ ಯತ್ಲು ಅಲೈಹಿಂ ಆಯಾತಿಹಿ ವಯುಜಕ್ಕೀಹಿಂ. ಜಗತ್ತಿಗೆ ನಿರಂತರ ಪ್ರವಾದಿಗಳು ಬಂದಿದ್ದಾರೆ. ಆ ಪ್ರವಾದಿಗಳು ದೇವನ ನಿದರ್ಶನಗಳನ್ನು, ದೇವನ ಸಂದೇಶಗಳನ್ನು ಜನರಿಗೆ ತಿಳಿಸಿ ವಯುಜಕ್ಕೀಹಿಂ ಅವರನ್ನು ಸಂಸ್ಕರಿಸುವ ಕೆಲಸ ಮಾಡಿದ್ದರು. ಅದು ಪ್ರವಾದಿಗಳ ಹೊಣೆಗಾರಿಕೆಯಾಗಿತ್ತು ಎಂದು ದೇವ ಹೇಳುವುದು.
ಲಕದ್ ಖಲಕ್ನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್, ಮನುಷ್ಯನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ನಾವು ಸೃಷ್ಟಿಸಿದ್ದೇವೆ. ಸುಮ್ಮ ರದದ್ನಾಹು ಅಸ್ಫಲ ಸಾಫಿಲೀನ್, ದೇವ ಹೇಳುವುದು, ಮನುಷ್ಯ ದಾರಿ ತಪ್ಪಿದರೆ, ಅವ ಕೆಟ್ಟು ಹೋದರೆ ಅವ ನೀಚರಲ್ಲಿ ನೀಚನಾಗ್ತಾನೆ, ಅವ ಅಧಮರಲ್ಲಿ ಅಧಮನಾಗ್ತಾನೆ ಎಂದು ದೇವ ಎಚ್ಚರಿಕೆಯನ್ನು ಕೊಡುತ್ತಾನೆ. ಅಂದರೆ ಮನುಷ್ಯ ದಾರಿ ತಪ್ಪಿದ್ದರೆ, ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಮನುಷ್ಯ ದಾರಿ ತಪ್ಪಿದ್ದರೆ ಅವನನ್ನು ನೀವು ಪ್ರಾಣಿ ಅಂತ ಹೇಳಬಾರದು. ಯಾಕೆಂದರೆ ಪ್ರಾಣಿಗಳು ಕೂಡ ಮಾಡುವುದಿಲ್ಲ ಮನುಷ್ಯಕ್ಕೆ ಮಾಡುವ ಕೆಡುಕುಗಳನ್ನು. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯಾಕಾಂಡ ನಡೆಸುವುದಂತ ಇಲ್ಲಲ್ಲ. ಸಾಮೂಹಿಕ ಹತ್ಯಾಕಾಂಡ ಪ್ರಾಣಿಗಳು ನಡೆಸುವುದೇ ಇಲ್ಲ. ಪ್ರಾಣಿಗಳು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದು ಆಹಾರಕ್ಕಾಗಿ ಮಾತ್ರ. ಹೊಟ್ಟೆ ತುಂಬಿದ ಮೇಲೆ ಯಾವ ಪ್ರಾಣಿಯೂ ಇನ್ನೊಂದು ಪ್ರಾಣಿಯ ಮೇಲೆ ದಾಳಿ ನಡೆಸುವುದಿಲ್ಲ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಂದು ಹಾಕುವುದಿಲ್ಲ. ಅಲ್ಲಿ ಸಾಮೂಹಿಕ ಹತ್ಯಾಕಾಂಡಗಳು ಖಂಡಿತ ನಡೆಯುವುದಿಲ್ಲ. ಆದರೆ ಮನುಷ್ಯ ಸೇಡು ತೀರಿಸುವುದಕ್ಕಾಗಿ, ತನ್ನ ಜನಾಂಗೀಯತೆಯ ಮಾನಸಿಕತೆಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಮನುಷ್ಯರನ್ನು ಕೊಂದು ಹಾಕ್ತಾನೆ, ನರಮೇಧ ನಡೆಸ್ತಾನೆ, ಹತ್ಯಾಕಾಂಡಗಳನ್ನು ನಡೆಸ್ತಾನೆ. ಈ ಕೆಲಸ ಪ್ರಾಣಿಗಳು ಖಂಡಿತ ಮಾಡುವುದಿಲ್ಲ. ಅದೇ ರೀತಿ ಪ್ರಾಣಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿ ಒಂದು ಪ್ರಾಣಿಯನ್ನು ಕೊಂದು ಹಾಕಿದ ಉದಾಹರಣೆ ಕಾಡಿನಲ್ಲಿ ಎಲ್ಲೂ ಆಗಲಿಲ್ಲ. ಮನುಷ್ಯ ಅದು ಮಾಡ್ತಾನಲ್ಲ. 4 ವಯಸ್ಸಿನ ಹೆಣ್ಣು ಮಗಳ ಮೇಲೂ ರೇಪ್ ನಡೆಯುತ್ತದೆ. 60 ವರ್ಷ ಪ್ರಾಯ ಮೀರಿದ ವೃದ್ಧೆಯರ ಮೇಲೂ ಅತ್ಯಾಚಾರ ನಡೆಯುತ್ತದೆ. ಸಾಮೂಹಿಕ ಅತ್ಯಾಚಾರ ಮಾಡಿ ಮಹಿಳೆಯರನ್ನು ಕೊಂದು ಹಾಕುವ, ಪೀಸ್ ಮಾಡಿ ಫ್ರಿಜ್ಜಿನಲ್ಲಿಡುವ ಎಷ್ಟೆಷ್ಟು ರಾಕ್ಷಸೀಯ ಕೃತ್ಯಗಳು ಸಮಾಜದಲ್ಲಿ ವ್ಯಾಪಕವಾಗಿ ನಡೆಯುತ್ತಾ ಇದೆ. ಇದೆಂದು ಕೂಡ ಕಾಡಿನಲ್ಲಿ ನಡೆಯುವ ಕ್ರಿಯೆಗಳಲ್ಲ. ಅದೇ ರೀತಿ ಕಾಡಿನಲ್ಲಿ ಯಾವುದಾದರೂ ಒಂದು ಪ್ರಾಣಿ ತಾನು ಜನ್ಮ ನೀಡಿದ ಮಗುವನ್ನು ಕೊಂದು ತನ್ನ ಪ್ರಿಯಕರನ ಜೊತೆ ಓಡಿ ಹೋದ ಒಂದೇ ಒಂದು ಘಟನೆ ಕಾಡಿನಲ್ಲಿ ಖಂಡಿತ ನಡೆಯುವುದಿಲ್ಲ. ನಾಡಿನಲ್ಲಿ ಮನುಷ್ಯ ತಾನು ಜನ್ಮ ನೀಡಿದ 4 ವಯಸ್ಸಿನ ಹೆಣ್ಣು ಮಗಳನ್ನು ಕೊಂದು ಹಾಕಿ ಬರುವ ಮಹಿಳೆ ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋದ ಘಟನೆ ನಮ್ಮ ರಾಜ್ಯದಲ್ಲೇ ನಡೆದಿತ್ತು. ಒಂದೆರಡಲ್ಲ, 10 ಅನುಭವಗಳು ನಡೆಯುತ್ತಲೇ ಇದೆ ಸಮಾಜದಲ್ಲಿ. ಅಂದರೆ ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್ ಅಂತ ಕುರ್ಆನ್ ಹೇಳಿತು. ಪಿಶಾಚಿಯ ಬಗ್ಗೆ ಎಲ್ಲ ಧಾರ್ಮಿಕ ಗ್ರಂಥಗಳು ಎಚ್ಚರಿಕೆಯನ್ನು ಕೊಟ್ಟಿದೆ. ಕುರ್ಆನ್ನಲ್ಲಿ ಹೇಳಲಾಯಿತು, ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್, ಪಿಶಾಚಿ ನಿಮ್ಮ ಪ್ರತ್ಯಕ್ಷ ಶತ್ರು. ಈ ಸಮಾಜದಲ್ಲಿ ಯಾರಿಗೂ ಶತ್ರುಗಳಲ್ಲ. ಹಿಂದೂಗಳು ಮುಸ್ಲಿಮರ ಶತ್ರುಗಳೂ ಅಲ್ಲ, ಮುಸ್ಲಿಮರು ಹಿಂದೂಗಳ ಶತ್ರುಗಳೂ ಅಲ್ಲ. ಯಾರಿಗೂ ಶತ್ರುಗಳಿಲ್ಲ. ನಾವೆಲ್ಲರೂ ಸಹೋದರರು. ನಿಮಗೆಲ್ಲ ಸಮಾನವಾದ ಒಂದು ಶತ್ರು ಇದೆ. ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್. ದೇವ ಹೇಳೋದು, ಪಿಶಾಚಿ ನಿಮ್ಮ ಪ್ರತ್ಯಕ್ಷ ಶತ್ರು, ನಿಮ್ಮೆಲ್ಲರ ಶತ್ರು ಆತ. ಆದ್ದರಿಂದ ಪೈಶಾಚಿಕತೆಯಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಳುವುದು ಬಹಳ ದೊಡ್ಡ ಸವಾಲು. ನಮ್ಮ ಕಣ್ಣಿಗೆ ದೇವ ಒಂದು ಡ್ಯೂಟಿ ಕೊಟ್ಟಿದ್ದಾನೆ, ನೋಡುವ ಕೆಲಸ. ಕಣ್ಣು ಆ ಕೆಲಸವನ್ನು ಮಾಡುತ್ತಾ ಇದೆ. ನಾಲಿಗೆಗೆ ದೇವ ಕೊಟ್ಟ ಒಂದು ಕೆಲಸ ಇದೆ, ಮಾತಾಡುವ ಕೆಲಸ. ನಾಲಿಗೆ ಆ ಕೆಲಸವನ್ನು ಮಾಡುತ್ತಾ ಇದೆ. ಕಿವಿಗೆ ದೇವ ಕೊಟ್ಟ ಒಂದು ಡ್ಯೂಟಿ ಇದೆ, ಆಲಿಸುವ ಡ್ಯೂಟಿ. ಕಿವಿ ಆ ಡ್ಯೂಟಿಯನ್ನು ನಿರ್ವಹಿಸ್ತಾ ಇದೆ. ಆದರೆ ನೀವು ಏನು ಮಾತಾಡಬೇಕು ಎಂದು ನಿರ್ಧರಿಸುವುದು ನಿಮ್ಮ ನಾಲಿಗೆ ಖಂಡಿತ ಅಲ್ಲ. ನೀವೇನನ್ನು ಆಲಿಸಬೇಕು ಎಂದು ನಿರ್ಧರಿಸುವುದು ನಿಮ್ಮ ಕಿವಿಗಳಲ್ಲ. ನೀವೇನನ್ನು ನೋಡಬೇಕು ಎಂದು ನಿರ್ಧರಿಸುವುದು ನಿಮ್ಮ ಕಣ್ಣುಗಳಲ್ಲ. ಬದಲಾಗಿ ಅದನ್ನು ನಿರ್ಧರಿಸುವುದು ನಿಮ್ಮ ಹೃದಯ. ಅದು ಕೆಟ್ಟು ಹೋದರೆ ನಿಮ್ಮ ವರ್ತನೆ, ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ, ನಿಮ್ಮ ಸಂಪತ್ತು, ನಿಮ್ಮ ಸಂಬಂಧ ಇದೆಲ್ಲವೂ ಹಾಳಾಗ್ತದೆ, ಇದೆಲ್ಲವೂ ಕೆಟ್ಟು ಹೋಗುತ್ತದೆ. ಹೃದಯ ಕೆಟ್ಟು ಹೋದರೆ ಆ ಮನುಷ್ಯ ಏಕಾಂತತೆಯಲ್ಲಿರುವಾಗ, ಏಕಾಂಗಿಯಾಗಿ ಇರುವಾಗ ಅವ ಕೆಟ್ಟದ್ದನ್ನೇ ಆಲೋಚಿಸ್ತಾನೆ. ಗುಂಪಿನಲ್ಲಿರುವಾಗ ಅವ ಒಳ್ಳೆಯವನಾಗಿ ಅಭಿನಯಿಸ್ತಾನೆ, ನಾಟಕ ಮಾಡುತ್ತಾನೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಜಗತ್ತಿಗೆ ಧರ್ಮಗಳು ಕಲಿಸಿಕೊಟ್ಟಂತಹ ಬೆಳಕು, ಧರ್ಮಗಳು ಕಲಿಸಿಕೊಟ್ಟ ಮಾರ್ಗದರ್ಶನ, ನಿಮ್ಮ ಆಂತರಿಕ ಸ್ವಚ್ಛತೆ, ನಿಮ್ಮ ಮನಸ್ಸು ಒಳ್ಳೆಯದಾಗಬೇಕು. ನಿಮ್ಮ ಮನಸ್ಸು ಒಳ್ಳೆಯದಾಗುವುದಾದರೆ ಮಾತ್ರ ನೀವು ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ. ಅಂತಹ ಒಳ್ಳೆಯ ಮನುಷ್ಯರಿಂದ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣ ಸಾಧ್ಯ. ಪವಿತ್ರ ರಮಲಾನ್ನ ಉಪವಾಸ, ರಮಲಾನ್ನ ಎಲ್ಲ ಆರಾಧನೆಗಳು
ಕಲಿಸಿಕೊಡುವಂತಹ ತರಬೇತಿ ನಿಮ್ಮ ಆಂತರಿಕ ಸ್ವಚ್ಛತೆ, ನಿಮ್ಮ ಮನಸ್ಸು ಸ್ವಚ್ಛವಾಗಬೇಕು ಎಂಬ ಸಂದೇಶವಾಗಿದೆ. ಆ ಮನಸ್ಸಿನ ಸ್ವಚ್ಛತೆ, ಹೃದಯದ ಶುದ್ಧೀಕರಣ, ಅದರಿಂದ ಮಾತ್ರ ಒಂದು ಒಳ್ಳೆಯ ಮಾನವ ಕುಲದ ಕನಸು ಕಾಣಲಿಕ್ಕೆ ಸಾಧ್ಯ, ಒಂದು ಆರೋಗ್ಯಪೂರ್ಣ ಸಮಾಜದ ಕನಸು ಕಾಣಲಿಕ್ಕೆ ಸಾಧ್ಯ. ಆ ಸೌಭಾಗ್ಯವನ್ನು ದೇವನು ನಮಗೆಲ್ಲರಿಗೂ ದಯಪಾಲಿಸಲಿ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.